ಗಂಡು ಮಗು ಆಯ್ತು ಅನ್ನೋ ಖುಷಿ ತಾಯಿಗಿದ್ರೆ ನಾನು ಅಪ್ಪನಾದೆ ಅನ್ನೋ ಸಂಭ್ರಮ ಆಕೆಯ ಪತಿಗಿತ್ತು. ಆ ಸಡಗರ ಬಹಳ ಹೊತ್ತು ಇರಲೇ ಇಲ್ಲ. ನರ್ಸ್ ವೇಷದಲ್ಲಿ ಬಂದಿದ್ದ ಕಳ್ಳಿಯರು ಮಗುವನ್ನ ಕಿಡ್ನಾಪ್ ಮಾಡಿದ್ರು. ಟಿವಿ9 ನಿರಂತರ ವರದಿ, ಪೊಲೀಸರ ಶ್ರಮ ಸಾರ್ಥಕವಾಗಿದೆ. ಅಪಹರಣವಾಗಿದ್ದ ಮಗು ಅಮ್ಮನ ಮಡಿಲು ಸೇರಿದೆ. ಆನಂದ ಭಾಷ್ಪದ ಕ್ಷಣ, ಸ್ವರ್ಗವೇ ಧರೆಗಿಳಿದ ಅನುಭವ. ಕಣ್ಣೀರು ಹರಿಸಿ ಹರಿಸಿ ಸಾಕಾಗಿ ಮಲಗಿದ್ದ ತಾಯಿ ಮುಂದೆ ದೇವರೇ ಪ್ರತ್ಯಕ್ಷವಾದಂತಾಗಿತ್ತು. ಮಗು ಮರಳಿ ಮಡಿಲು ಸೇರ್ತಾ ಇದ್ದಂತೆ ಈ ಅಮ್ಮನೂ ಸೇರಿದಂತೆ ಅಲ್ಲಿದ್ದವರಿಗೆ ಒಂದು ಕ್ಷಣ ನಂಬಲು ಆಗಲೇ ಇಲ್ಲ. ಇಂಥದ್ದೊಂದು ಅಪರೂಪದ ಸಾರ್ಥಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಕಲಬುರಗಿ ಜಿಲ್ಲಾಸ್ಪತ್ರೆ. ಟಿವಿ9 ವರದಿ ಬಿಗ್ ಇಂಪ್ಯಾಕ್ಟ್. ಅಮ್ಮನ ಮಡಿಲು ಸೇರಿದ ಮಗು. ಕಿಡ್ನಾಪ್ ಆಗಿದ್ದ 48 ಗಂಟೆಯಲ್ಲೇ ಕೂಸು ಪತ್ತೆ ಹಚ್ಚಿದ ಖಾಕಿ. ತಂದೆ ತನ್ನ ಮಗು ಸಿಗುತ್ತೆ ಅನ್ನೋ ಭರವಸೆಯನ್ನೇ ಕಳೆದುಕೊಂಡಿದ್ದ. ಕಂದಮ್ಮ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಸಂಬಂಧಿಕರಿಗೂ ಇರಲಿಲ್ಲ. ಎಲ್ಲ ಮುಗಿದು ಹೋಯ್ತು ಅಂತಾನೆ ಎಲ್ರೂ ಅಂದ್ಕೊಂಡಿದ್ರೆ ಹೆತ್ತಮ್ಮನ ಕರುಳು ಮಾತ್ರ ಕರುಳು ಕುಡಿ ಬಂದೇ ಬರುತ್ತೆ ಅಂತಾನೆ ಹೇಳ್ತಿತ್ತು. ಕಣ್ಣೀರು ಹಾಕಿ ಊರ ದೇವರುಗಳನ್ನೆಲ್ಲ ನೆನಪು ಮಾಡ್ಕೊಂಡು ಮಲಗಿದ್ದ ತಾಯಿ ಮುಂದೆ ಒಮ್ಮೆ ಮಗು ಪ್ರತ್ಯಕ್ಷವಾಗಿತ್ತು. ಅವತ್ತು ನವೆಂಬರ್ 25. ಅದೇ ದಿನ ಬೆಳಗಿನ ಜಾವ ಕಸ್ತೂರಿ ಅನ್ನೋ ಈ ತಾಯಿ ಗಂಡು ಮಗುವಿಗೆ ಜನ್ಮ ನೀಡಿದ್ಲು. ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲೇ ಹೆರಿಗೆ ಆಗಿತ್ತು. ಆದ್ರೆ ಹುಟ್ಟಿದ 9 ಗಂಟೆಯಲ್ಲೇ ಮಗು ಕಿಡ್ನಾಪ್ ಆಗಿತ್ತು. ನರ್ಸ್ ವೇಷದಲ್ಲಿ ಬಂದಿದ್ದ ಇಬ್ರು ಮಗುವನ್ನ ಅಪಹರಿಸಿ ಎಸ್ಕೇಪ್ ಆಗಿದ್ರು. ಪ್ರಕರಣವನ್ನ ಸವಾಲಾಗಿ ಸ್ವೀಕರಿಸಿದ ಕಲಬುರಗಿ ಪೊಲೀಸರು 48 ಗಂಟೆಯಲ್ಲೇ ಮಗುವನ್ನ ಪತ್ತೆ ಹಚ್ಚಿದ್ದಾರೆ. ಟಿವಿ9 ವರದಿ ಪರಿಣಾಮ ಸ್ಥಳೀಯರು ಮಗುವಿನ ಸುಳಿವು ನೀಡಿದ್ರು. ಇದೇ ಆಧಾರದಲ್ಲಿ ಮಗು ಪತ್ತೆ ಹಚ್ಚಿದ ಪೊಲೀಸರು ನಿನ್ನೆ ರಾತ್ರಿ ಮಗುವನ್ನ ತಾಯಿಯ ಮಡಿಲಿಗೆ ಮರಳಿಸಿ ಸರ್ಪ್ರೈಸ್ ಕೊಟ್ಟಿದ್ದಾರೆ. ರಾತ್ರಿ ಬಂದು ಎಬ್ಬಿಸಿ ಒಂಥರ ಸರ್ಪ್ರೈಸ್ ಥರನೇ ಆಗ್ಯದ್ರಿ. ನಮಗೆ ಕನಸು ಏನು ಅನ್ಕೊಂಡಿದ್ದರಿ. ನಾ ಒಮ್ಮೆ ಸಡನ್ಲಿ ಎದ್ದು ಕುಂತೀನಿ ನಾ ರೀ. ನಮ್ಮದೇ ಇಲ್ಲ ಮಗು ನಿನ್ನ ಮಡಿಲಿ ಸೇರಿಸ್ತೀವಿ ಅಂದಿವಿ, ಸೇರಿಸಿವಿ ನೋಡು 2 ದಿನದಾಗ ಅಂತಂದ್ರಿ ಸರ್. ಭಾಳ ಖುಷಿ ಆಗ್ಯದ್ರಿ. ನನಗೆ ಅಷ್ಟು ನಂಬಿಕೆನೇ ಇದ್ದಿದ್ದಿಲ್ಲ ರೀ ತಂದು ನನಗೆ ಕೊಡ್ತಾರ ಅಂತೇಳಿ ಸರ್. ತಂದು ಕೊಟ್ಟರಿ ಭಾಳ ಖುಷಿ ಆಯ್ತು ರೀ ನಂಗೆ. ಎಲ್ಲರೂ ಒಂದೊಂದು ಮಾತಾಡೋರಿ, ಒಬ್ರು ತಂದು ಕೊಡ್ತಾರ ಒಬ್ರು ಇಲ್ಲ ಅಂತೇಳಿ ತಂದು ಕೊಟ್ಟರಿ. ಭಾಳ ಖುಷಿ ಆಗಿದೆ ರೀ. ನೋಡಿನ್ರಿ, ನೋಡಂಗೆ ಮಾಡ್ಯಾರ್ರಿ ಪೊಲೀಸರು ಎಲ್ಲರೂ. ಅವ್ರಿಗೆ ಭಾಳ ಥ್ಯಾಂಕ್ಸ್ ಹೇಳ್ಬೇಕ್ರಿ ಸರ್. 100 ಪೊಲೀಸರ ಆಪರೇಷನ್, 3 ಕಳ್ಳಿಯರ ಅರೆಸ್ಟ್. ಕಲಬುರಗಿ ಪೊಲೀಸ್ ಕಮಿಷನರ್ ಶರಣಪ್ಪ ಅವರಿಗೆ ಮಗುವಿನ ತಾಯಿಯ ಸಂಕಟ ಅರ್ಥವಾಗಿತ್ತು. ಹೀಗಾಗಿ ಮಗುವನ್ನ ಪತ್ತೆ ಹಚ್ಚಲೇಬೇಕು ಅನ್ನೋ ಟಾಸ್ಕ್ ಅನ್ನ ತಮ್ಮ ಸಿಬ್ಬಂದಿಗೆ ನೀಡಿದ್ರು. ಆರಂಭದಲ್ಲಿ ಆಟೋ ಜಾಡು ಹಿಡಿದು ಆಪರೇಷನ್ ಆರಂಭಿಸಿದ ಪೊಲೀಸರು ಕಲಬುರಗಿಯ MS ಕೆಮಿಕಲ್ ಬಡಾವಣೆಯಲ್ಲಿ ಮಗು ಪತ್ತೆ ಹಚ್ಚಿದ್ದಾರೆ. ಮಗು ಕಿಡ್ನಾಪ್ ಮಾಡಿದ್ದ ಉಮೇರಾ ಶೇಖ್, ಫಾತಿಮಾ ಹಾಗೂ ನಸರೀನ್ ಅನ್ನೋ 3 ಹೆಡಮುರಿ ಕಟ್ಟಿದ್ದಾರೆ. ತಮಗೆ ತಿಳಿದಿರುವ ಹಾಗೆ ಇದು ಒಂದು ತುಂಬ ಚಾಲೆಂಜಿಂಗ್ ಕೇಸ್ ಇತ್ತು. ಪ್ರಥಮವಾಗಿ ಏನು ಒಂದು 3 ತಂಡಗಳನ್ನು ಮಾಡಿದ್ದೀವಿ. ಕಲೆಕ್ಟಿವ್ ಟೀಮ್ ಎಫರ್ಟ್ಲಿಂದ ನಾವು ಮಗುವನ್ನು ಸುರಕ್ಷಿತವಾಗಿ ರಕ್ಷಿಸಿ ಅವ್ರ ಪೇರೆಂಟ್ಸಿಗೆ ಒಪ್ಪಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಏನು ಈ ಮಗುವನ್ನು ಅಪಹರಣ ಮಾಡಿದರು 3 ಮಹಿಳಾ ಅಪರಾಧಿಗಳಿದ್ದಾರೆ. ಅವರನ್ನು ಕೂಡ ಈಗಾಗಲೇ ನಾವು ವಶಕ್ಕೆ ಪಡಿಸಿಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ. 50,000 ಹಣಕ್ಕೆ ಮಾರಾಟವಾಗಿತ್ತು ಮಗು. ಅಷ್ಟಕ್ಕೂ ಕಸ್ತೂರಿ ಅವರ ಗಂಡು ಮಗುವನ್ನ ಕಿಡ್ನಾಪ್ ಮಾಡಿದ್ದೆ ಮಾರಾಟಕ್ಕಾಗಿ. ಖೈರೋನ್ ಎಂಬಾಕೆಗೆ ಮದುವೆಯಾಗಿ 7 ವರ್ಷವಾದ್ರೂ ಮಕ್ಕಳಾಗಿರ್ಲಿಲ್ಲ. ಹೀಗಾಗಿ ಆರೋಪಿಗಳಿಗೆ ಹಣದ ಆಸೆ ತೋರಿಸಿದ್ಲು. ಆಕೆಯಿಂದ ಹಣ ಪಡೆದ ಆರೋಪಿಗಳು ಜಿಲ್ಲಾಸ್ಪತ್ರೆಯಲ್ಲಿ 1 ದಿನದ ಹಸುಗೂಸನ್ನ ಅಪಹರಿಸಿ ಎಸ್ಕೇಪ್ ಆಗಿದ್ರು. ನಾಪತ್ತೆಯಾಗಿರೋ ಖೈರೋನ್ ಬಂಧನಕ್ಕೂ ಪೊಲೀಸರು ಬಲೆ ಬೀಸಿದ್ದಾರೆ. ಅದೇನೇ ಇರಲಿ, ಮಗುವನ್ನ ಮರಳಿ ತಾಯಿಯ ಮಡಿಲು ಸೇರಿಸಿದ ಕಲಬುರಗಿ ಪೊಲೀಸರ ಕಾರ್ಯವನ್ನ ಮೆಚ್ಚಲೇಬೇಕು. ದತ್ತಾತ್ರೇಯ ಪಾಟೀಲ್, ಟಿವಿ9 ಕಲಬುರಗಿ.